ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ತಂದೆ ತಾಯಿಯರನ್ನು ಆಶ್ರಮದಲ್ಲಿ ಬಿಟ್ಟು ತನ್ನ ಕುಟುಂಬದವರನ್ನು ಕರೆದುಕೊಂಡು ವಿದೇಶದಲ್ಲಿ ಜೀವನ ನಡೆಸುತ್ತಿರುವ ಮಕ್ಕಳಿಗೆ ಈ ವಿಡಿಯೋ. ಮನುಷ್ಯರನ್ನು ಪಕ್ಷಿಗೆ ಹೋಲಿಸಿ ಒಂದು ಗೀತೆ ರಚನೆ ಮಾಡಿರುತ್ತೇನೆ. ನನ್ನ ಈ ರಚನೆಯು ನಮ್ಮ ಜೀವನದಲ್ಲಿ ಆಗುವ ಬದಲಾವಣೆಗಳು, ಅದರಿಂದ ಆಗುವ ನೋವು ನಲಿವುಗಳು ಇದರ ಭಾವಾರ್ಥ. ಅತಿಯಾಗಿ ಮಕ್ಕಳನ್ನು ಪ್ರೀತಿಯಿಂದ ಸಾಕುತ್ತೇವೆ. ನಂತರ ಅವರು ಹೆತ್ತವರನ್ನು ದೂರ ಮಾಡಿ ಅವರವರ ಕೆಲಸಕ್ಕೆ ದೂರದೂರಿಗೆ ಸಾಗುತ್ತಾರೆ. ವಯಸ್ಸಾದ ತಂದೆ ತಾಯಿಯರನ್ನು ಅನಾಥಾಶ್ರಮಕ್ಕೆ ಸೇರಿಸುತ್ತಾರೆ. ತಿಂಗಳಿಗೆ ಹಣ ಕೊಟ್ಟರೆ ಮುಗಿಯಿತು ಎಂಬ ಮನಸ್ಥಿತಿ ಈಗಿನ ಮಕ್ಕಳದು. ಆದರೆ ತುತ್ತು ಕೊಟ್ಟು ಸಾಕಿ ಸಲುಹಿ ವಿದ್ಯಾಭ್ಯಾಸ ನೀಡಿ ಕೆಲಸಕ್ಕೆ ಸೇರಿಸಿದ ಮೇಲೆ ಮದುವೆಯಾಗಿ ತನ್ನ ಹುಟ್ಟೂರು ತಂದೆ ತಾಯಿಯ ಎಲ್ಲರನ್ನೂ ಮರೆತು ಬಿಡುತ್ತಾರೆ. ವಿದೇಶದಲ್ಲಿ ಐಷಾರಾಮಿಯ ಜೀವನವನ್ನು ಸಾಗಿಸುತ್ತಾ ದೂರದ ದೇಶದಲ್ಲಿ ನಿಶ್ಚಿಂತೆಯಿಂದ ವಾಸ ಮಾಡುತ್ತಿರುತ್ತಾರೆ. ಮಕ್ಕಳೇ, ದಯಮಾಡಿ ತಂದೆ ತಾಯಿಯರನ್ನು ನಿರ್ಲಕ್ಷಿಸಬೇಡಿ. ತಂದೆ ತಾಯಿಯರ ಋಣ ನಿಮ್ಮ ಮೇಲಿರುತ್ತದೆ. ತಂದೆ ತಾಯಿಯರಿಗೆ ಹಣ ಒಡವೆ ಬೇಡ, ನಿಮ್ಮ ಪ್ರೀತಿಯನ್ನು ಮಾತ್ರ ಬಯಸುತ್ತಾರೆ. ದಯಮಾಡಿ ಬಿಡುವು ಮಾಡಿಕೊಂಡು ಅವರಿಗಾಗಿ ಒಂದಷ್ಟು ಸಮಯವನ್ನು ನೀಡಿ. ಅವರು ಎಲ್ಲ ಸಮಯವನ್ನು ನಿಮಗಾಗಿ ಮೀಸಲಿಟ್ಟಿದ್ದರು. ಅದಕ್ಕಾಗಿ ನೀವು ಹಣ ಕೊಟ್ಟು ಮುಗಿಸದಿರಿ. ಜೊತೆಗೆ ಪ್ರೀತಿ ಕೊಟ್ಟು ಋಣಭಾರ ಕಡಿಮೆ ಮಾಡಿಕೊಳ್ಳಿ ಎಂಬುದು ಅಕ್ಕರೆಯ ಹಾರೈಕೆ. ಕಾವನು ಕೊಟ್ಟವು ಹರುಷದಲ್ಲಿ, ಗೂಡನು ಕಟ್ಟು ಆತುರದಿ. ಹಕ್ಕಿಯು ಗೂಡನು ಸೇರುತ್ತಲೇ, ಮರಿಗಳು ಬಲಿತವು ದಿನಗಳಲ್ಲಿ. ಹೆಕ್ಕಿ ತಿನ್ನುವ ಕಲಿಕೆಯಲಿ, ಮರಿಗಳು ಬಲಿತವು ಕಲಿಕೆಯಲಿ. ನಲಿಯುತ್ತಲಿದ್ದವು ಓಡಿನಲಿ, ಅಮ್ಮನು ನೀಡುವ ಗುಟುಕಿನಲಿ. ಅಮ್ಮನು ನೀಡುವ ಗುಟುಕಿನಲಿ. ಗೂಡನ್ನು ಕಟ್ಟುವ ಆತುರದಿ, ಹಕ್ಕಿಯು ಗೂಡನು ಸೇರುತ್ತಲೇ. ಕಾಳನು ಅರಸುತ್ತ ಹಕ್ಕಿ ಮರಿ, ಕಾಳನು ಅರಸುವ ತವಕದಲ್ಲಿ. ಹೊರಟವು ನಾಗಲೋಟದಲ್ಲಿ, ಮಿಡಿಯಿತು ಮೀನನು ಕೊಕ್ಕಿನಲಿ. ಬಡಿಯಿತು ಮೀನು ರೆಕ್ಕೆಯಲಿ. ಗೂಡನ್ನು ಕಟ್ಟುವ ಆತುರದಿ, ಹಕ್ಕಿಯು ಗೂಡನ್ನು ಸೇರುತ್ತಲೇ. ಮರಿಯನು ಕಾಣದ ಹಕ್ಕಿಗಳು ಹೊರಟವು ಕಂದನ ಹುಡುಕುತ್ತಲೇ. ಬಿಸಿಲಿನ ಬೇಗೆಯ ಸಹಿಸುತ್ತಲೇ, ಕಂದನ ಕಾಣುವ ಬಿಂಕದಲ್ಲಿ. ಕಂದನ ಕಾಣುವ ಬಿಂಕದಲ್ಲಿ. ಗೂಡನು ಕಟ್ಟುವ ಆತುರದಿ, ಹಕ್ಕಿಯು ಗೂಡನು ಸೇರುತ್ತಲೇ. ಪ್ರೀತಿಯ ಬಲೆಯಲ್ಲಿ ಹಕ್ಕಿ ಮರಿ, ನಕ್ಕು ನಲಿಯಿತು ಸೊಕ್ಕಿನಲಿ. ಹಕ್ಕಿಗಳೆರಡು ನೋಡುತ್ತಲೇ, ಸೋತ ರೆಕ್ಕೆಯ ಮಡುಚುತ್ತಲೇ. ಹಿಂದಕ್ಕೆ ಹೋದವು ಮರುಗುತ್ತಲೇ, ಮುಂದಿನ ದಿನಗಳ ನೆನೆಯುತ್ತಲೇ. ಮುಂದಿನ ದಿನಗಳ ನೆನೆಯುತ್ತಲೇ. ಗೂಡನ್ನು ಕಟ್ಟುವ ಆತುರದಿ, ಹಕ್ಕಿಯು ಗೂಡನ್ನು ಸೇರುತ್ತಲೇ. ಇಷ್ಟೊತ್ತು ಮರಳಿ ಬನ್ನಿ ಗೂಡಿಗೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ವಂದನೆಗಳು. ನನ್ನ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.